ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ರಚನೆಯಾದ ಹೊಸ ಸರ್ಕಾರ ರಾಹುಲ್ ಗಾಂಧಿ ಮತ್ತು ಸಿದ್ದರಾಮಯ್ಯನವರ ರಿಮೋಟ್ ಕಂಟ್ರೋಲ್ನಿಂದ ನಡೆಯಲಿದೆ. ಇದರಿಂದ ಜನರಿಗೆ ಏನೂ ಹೊಸತು ಸಿಕ್ಕಿಲ್ಲ ಅಂತ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಟೀಕಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಸಂಸತ್ತಿನಲ್ಲಿ ಮಹಿಳಾ ಮೀಸಲಾತಿಯನ್ನ ಕಾಂಗ್ರೆಸ್ ವಿರೋಧಿಸಿದೆ. ನಿನ್ನೆ ನಡೆದ ಪದಗ್ರಹಣ ಸಮಾರಂಭದಲ್ಲಿ ಒಬ್ಬರೇ ಒಬ್ಬ ಮಹಿಳೆಗೆ ಅವಕಾಶ ನೀಡಿಲ್ಲ. ಕಾಂಗ್ರೆಸ್ ಮಹಿಳೆಯರಿಗೆ ಮೋಸ ಮಾಡಿದೆ ಎಂದು ಕೂಡ ಗುಡುಗಿದ್ದಾರೆ. ಕರ್ನಾಟಕದ ನೂತನ ಸಿಎಂ ಡಿಕೆ ಶಿವಕುಮಾರ್ ಕೂಡ ರಾಜ್ಯದ ಹಣಕಾಸಿನ ಸ್ಥಿತಿಗತಿಯ ಕುರಿತು ಶ್ವೇತಪತ್ರ ಮಂಡಿಸಬೇಕು. ಸಿದ್ದರಾಮಯ್ಯ ಅವರು ಕರ್ನಾಟಕಕ್ಕೆ ಬಿಟ್ಟು ಹೋಗಿರುವ ಆರ್ಥಿಕ ಬಳುವಳಿ ಏನು ಎಂಬುದನ್ನ ತಿಳಿದುಕೊಳ್ಳುವ ಹಕ್ಕು ರಾಜ್ಯದ ಜನರಿಗಿದೆ. ರಾಜ್ಯದ ಸಾಲ ಎಷ್ಟು ಹೆಚ್ಚಾಗಿದೆ, ಸರ್ಕಾರದ ಖಜಾನೆಯ ನಿಜವಾದ ಸ್ಥಿತಿಗತಿ ಏನು ಎಂಬುದನ್ನ ಆರ್ ಅಶೋಕ್ ಅವರು ಪ್ರಶ್ನೆ ಮಾಡಿದ್ದಾರೆ. ಬಿಲ್ ಬಂದಾಗ ಈ ಸರ್ಕಾರ ಇದೊಂಥರ ರಾಹುಲ್ ಗಾಂಧಿ ಮತ್ತು ಸಿದ್ದರಾಮಯ್ಯನವರ ರಿಮೋಟ್ ಕಂಟ್ರೋಲ್ ಸರ್ಕಾರ ಇದೆ. ಅವರ ಸ್ವಿಚ್ ಆನ್ ಆಗದೆ, ಅಲ್ಲಿ ಸ್ವಿಚ್ ಆನ್ ಆಗದೆ ಇಲ್ಲಿ ಬಲ್ಪು ಉರಿಯಲ್ಲ ವಿಧಾನಸೌಧದಲ್ಲಿ. ಆ ಪರಿಸ್ಥಿತಿ ಕರ್ನಾಟಕದಲ್ಲಿ ಇರುವಂಥದ್ದು. ಸಂಸತ್ತಿನಲ್ಲಿ ಮಹಿಳಾ ಮೀಸಲಾತಿ ಬಗ್ಗೆ ಬಾಯ್ ಬಡ್ಕೊಂಡು ಮಹಿಳಾ ಮೀಸಲಾತಿಯನ್ನ ವಿರೋಧ ಮಾಡಿದ್ರು. ದೇಶದಲ್ಲಿ ಕಾಂಗ್ರೆಸ್ ಪಾರ್ಟಿ ಮಹಿಳಾ ವಿರೋಧಿತನವನ್ನ ತೋರಿಸ್ತು ದೇಶದಲ್ಲಿ. ಆ ಬಿಲ್, ರಿಸರ್ವೇಶನ್ ಬಿಲ್ ಬಂದಾಗ, ಮಹಿಳೆಯರಿಗೆ ಮೀಸಲಾತಿ ಬಿಲ್ ಬಂದಾಗ, ಇವತ್ತು ನಿನ್ನೆ ನಡೆದಂಥ ಸಮಾರಂಭದಲ್ಲಿ ಒಂದೇ ಒಂದು ಮುಖ 50% ಮಹಿಳೆಯರಿದ್ದಾರೆ, 50% ಮಹಿಳೆಯರು. ಕೆಲವು ಜಿಲ್ಲೆಗಳಲ್ಲಿ 51% ಇದ್ದಾರೆ ಮಹಿಳೆಯರು. ಒಂದು ಮಹಿಳೆ ಮುಖ ಕಾಣ್ತಾ, ಒಂದೇ ಒಂದು ಮಹಿಳೆ. ಅಂದ್ರೆ ಇವರು ಮಹಿಳಾ, ಅಲ್ಲಿ ಪಾರ್ಲಿಮೆಂಟಲ್ಲೂ ಮಹಿಳಾ ವಿರೋಧಿಗಳು, ಕರ್ನಾಟಕದಲ್ಲೂ ಮಹಿಳಾ ವಿರೋಧಿಗಳು ಅಂತ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇದು ರಾಜ್ಯದ ಮಹಿಳೆಯರಿಗೆ ಮಾಡದಂತ ದೋಖ, ಇದು ಮೋಸ. ಕಾಂಗ್ರೆಸ್ ಪಾರ್ಟಿ ಮಾಡದಂತ ದೋಖ, ಮೋಸ. ಇದಕ್ಕೆ ಆ ಮಹಿಳೆಯರು ಪ್ರತ್ಯುತ್ತರ ಒಂದು ಸಮಯದಲ್ಲಿ ಕೊಡ್ತಾರೆ ಅಂತ ನನ್ಗನ್ಸ್ತೈತೆ. ಮೇಡಮ್, ಇಷ್ಟೆಲ್ಲ ಹೈಕಮಾಂಡ್ ಅಳೆದು ತೂಗಿ ಲೆಕ್ಕಾಚಾರ ಹಾಕಿದ್ರು ಮೊದಲ ಹಂತದಲ್ಲಿ ಯಾಕೆ ಮಹಿಳೆಯರಿಗೊಂದು ಅವಕಾಶ ಕೊಡಲಿಲ್ಲ ಅಂತ ನಾನು ಸನ್ಮಾನ್ಯ ಸಾಮ್ರಾಟ್ ಅಶೋಕ್ ಅವರ ಬಹಳಷ್ಟು ಸ್ಟೇಟ್ಮೆಂಟ್ಗಳಿಗೆ ನನಗೆ ಯಾವಾಗಲೂ ಕೂಡ ಅವ್ರು ತಮ್ಮ ಪಾರ್ಟಿದು ಮುಚ್ಚಿಟ್ಕೊಂಡು ಆಡಳಿತ ಪಕ್ಷದ ಮಾತಾಡ್ತಾರೆ ಅನ್ನುವಂಥ ಒಂದು ಬೇಸರ ಯಾವತ್ತಿರ್ತಿತ್ತು. ಬಟ್ ಇವತ್ತು ನನಗೆ ಅವ್ರು ಮಾತಾಡಿರುವಂತಹ ಮಾತುಗಳಲ್ಲಿ ಯಾವುದೇ ವಿರೋಧ ಇಲ್ಲ. ಯಾಕೆ ಅಂದರೆ ಅವ್ರು ನಡ್ಕೊಳ್ತಾ ಇರೋ ರೀತಿ ಹಾಗೇ ಇದೆ. ಹಾಗಾಗಿ ಪ್ರತಿಪಕ್ಷಗಳು ಕೂಡ ಅದನ್ನೇ ಮಾತಾಡ್ತಾರೆ. ನಾಟ್ ಓನ್ಲಿ ಸಿಂಗಲ್ ವುಮನ್, ಒಬ್ಬ ಮಹಿಳೆಗೂ ಕೂಡ ಫಸ್ಟ್ ಪ್ರಯಾರಿಟಿ ಅಂತ ಸಚಿವರನ್ನಾಗಿ ಮಾಡಿಲ್ಲ. ಇದು ಅವರ ದಿವಾಳಿತನ ತೋರಿಸುತ್ತೆ. ಕೇವಲ ಮಹಿಳಾ ಸಬಲೀಕರಣ, ಮಹಿಳೆಯ ಪರ ನಾವು ಗ್ಯಾರಂಟಿ ಸರ್ಕಾರ, ಮಹಿಳೆಯರಿಗೆ ಗ್ಯಾರಂಟಿ ಕೊಟ್ಟಿರೋ ಸರ್ಕಾರ ಅಂತ ಭಾಷಣ ಹೊಡೆಯೋದಲ್ಲ, ಅದನ್ನ ನಾವು ಮಾಡಿ ತೋರಿಸಿದ್ದೇವೆ ಅನ್ನೋ ಥರದಲ್ಲಿ ಅಧಿಕಾರ ಸ್ಥಾನಮಾನದ ಹಂಚಿಕೆಯಲ್ಲೂ ಕೂಡ ಪ್ರಯಾರಿಟಿ ಬೇಸಿಸ್ ಅಲ್ಲೂ ಕೂಡ ಅದನ್ನ ಜನರಿಗೆ ಮೆಸೇಜ್ ತಲುಪಿಸೋದು ಕೂಡ ತುಂಬಾ ಇಂಪಾರ್ಟೆಂಟ್. ಅದರಲ್ಲಿ ಇವತ್ತು ಕಾಂಗ್ರೆಸ್ ಫೇಲಿಯರ್ ಆಗಿದೆ. ಸೊ ಇದು ಯಾಕೆ ಇಂಥ ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅಂತಹ ಪಕ್ಷದ ಹೈಕಮಾಂಡ್ ಲೆವೆಲ್ಗೆ ಇರುವಂತಹ ನಾಯಕರುಗಳ ನೇತೃತ್ವದಲ್ಲಿ ಈ ಥರದ ಒಂದು ಏನು ವಂಚನೆ ಆಗಿದೆ ಅಂತಂದರೆ, ನಾನು ಪ್ರತಿದಿನ ಅದನ್ನೇ ಹೇಳಕ್ಕೆ ಹೋಗೋದಿಲ್ಲ. ಅದು ಅವರೇ ತಿಳ್ಕೊಳ್ಬೇಕು, ಒಂದು ಆತ್ಮಾವಲೋಕನ ಮಾಡ್ಕೊಳ್ಬೇಕು. ಅವರು ಯಾವ ಥರ ಮೆಸೇಜ್ ಪಾಸ್ ಆಗಿದೆ ಕರ್ನಾಟಕದ ಮಹಿಳೆಯರಿಗೆ ಅನ್ನೋದನ್ನು ಅವರು ಕೂಡ ಅರ್ಥ ಮಾಡ್ಕೊಳ್ಬೇಕು. ನಿಮ್ಮ ಒಳಗಿನ ಮನಸ್ಥಿತಿ ಏನಿದೆಯೋ, ಯಾರಿಗೆ ಕೊಡಬೇಕು, ಯಾರಿಗೆ ಕೊಟ್ಟರೆ ಏನು ಮೆಸೇಜ್ ಪಾಸ್ ಆಗುತ್ತೆ, ಐ ಡೋಂಟ್ ನೋ. ನಿಮ್ಮ ಮನಸ್ಸಿನ ಒಳಗಡೆ ಯಾವ ಥರ ಹುಳುಕುಗಳಿದ್ದಾವೆ ಅಂತ ನಮಗಂತೂ ಗೊತ್ತಿಲ್ಲ. ಬಟ್ ಅದರ್ವೈಸ್ ಆಲ್ಸೋ ನಾವು ಮಹಿಳೆಯರೇನು ಸುಮ್ಮನೆ ಬಂದಿಲ್ಲ ಅಲ್ಲಿ ವಿಧಾನಸೌಧಕ್ಕೆ. ಸುಮ್ಮನೆ ಮಹಿಳೆಯರು ಅನ್ನೋ ಕಾರಣಕ್ಕೆ ಬಂದು ಕೂತಿಲ್ಲ. ಅವರು ರಿಯಲ್ ಆಗಿ ಫೈಟ್ ಮಾಡಿದ್ದಾರೆ. ಫೈಟ್ ಮಾಡಿ ಮಹಿಳಾ ಕೋಟದಲ್ಲಿ ಬಂದಿಲ್ಲ. ಅವರು ಮತದಾರರು ಅವರಿಗೆ ಮತ ಹಾಕಿ ಕಳುಹಿಸಿದ್ದಾರೆ. ನಿಜವಾದ ಸ್ಪರ್ಧೆಯಲ್ಲಿ ಗೆದ್ದು ಬಂದಂತಹ ದಿಟ್ಟ ಮಹಿಳೆಯರವರು. ಅವ್ರು ಯಾರೇ ಆಗಿರಲಿ, BJP ಕಾಂಗ್ರೆಸ್ ಆಗಿರಲಿ, ಅವ್ರಿಗೆ ನೀವೇನು ಉಪಕಾರ ಮಾಡ್ತಾ ಇಲ್ಲ, ಅದು ಅವರ ಹಕ್ಕು. ಆ ಹಕ್ಕನ್ನು ಕೊಡೋದಕ್ಕೆ ಮೀನಾಮೇಷ ಎಣಿಸ್ತಾ ಇದ್ದೀರಲ್ಲ ನೀವು. ಈ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಫೇಲ್ ಆಗಿದ್ದಾರೆ. ಇದನ್ನು ನಾನು ಪ್ರಜ್ಞಾಪೂರ್ವಕವಾಗಿ ಹೇಳ್ತೀನಿ. ನಂಬರ್ 2, ಸರ್ಕಾರದ ಪರಿಸ್ಥಿತಿ ಯಾವ ರೀತಿ ಇದೆ, ಬಕ್ಕಸ ದಿವಾಳಿ ಆಗಿದೆಯಾ, ಒಂದು ಶ್ವೇತಪತ್ರ ಹೊರಡಿಸಿ ಅಂತ ಅಶೋಕ್ ಅವರು ಕೇಳ್ತಾ ಇದ್ದಾರೆ. ಈಗ ಸತೀಶನ್ ಅವರು ಒಂದು ಶ್ವೇತಪತ್ರ ಹೊರಡಿಸಿದ್ರು. ಬಿಕಾಸ್ ಈ ಹಿಂದೆ ಬೇರೆ ಸರ್ಕಾರ ಇತ್ತು, ಈಗ ಇವ್ರ ಸರ್ಕಾರ ಬಂದಿದೆ, ಹಿಂಗಾಗಿ ಅವ್ರು ಶ್ವೇತಪತ್ರ ಹೊರಡಿಸಿದ್ದಾರೆ. ಇಟ್ಸ್ ವೆರಿ ಈಸಿ. ಹಿಂದೆ ತಮ್ಮದೇ ಸರ್ಕಾರ ಇರುವಂತಹ, ತಮ್ಮದೇ ಮುಖ್ಯಮಂತ್ರಿ ಇರುವಂತಹ ಸಂದರ್ಭದಲ್ಲಿ ತೆಗೆದುಕೊಂಡಂತಹ ನೀತಿ ನಿಲುವುಗಳಿಗೆ ಸಂಬಂಧಪಟ್ಟಂತೆ ಒಂದು ಶ್ವೇತಪತ್ರ ಯಾಕೆ ಹೊರಡಿಸ್ತಾರೆ ಇವರು? ತಮ್ಮದನ್ನು ತಾವೇ ಯಾಕೆ ಬಯಲು ಮಾಡ್ಕೊಳ್ತಾರೆ? 1. 2, ಈಗ ಡಿ ಕೆ ಶಿವಕುಮಾರ್ ಅವ್ರ ಮುಂದೆ ದೊಡ್ಡ ಚಾಲೆಂಜ್ ಇದೆ. ಏನು ಅಂತಂದ್ರೆ,
ಗ್ಯಾರಂಟಿಗಳನ್ನ ನಿಭಾಯಿಸಬೇಕು, ದಿ ಸೇಮ್ ಟೈಮ್ ಅಭಿವೃದ್ಧಿನೂ ಮಾಡಬೇಕು. ಈ ಹಿಂದೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಇದ್ದಂತಹ ಅತಿ ದೊಡ್ಡ ಲೋಪ ಏನು ಅಂದ್ರೆ ನೀವು ಬರೀ ಗ್ಯಾರಂಟಿ ಕೊಟ್ಟಿದ್ದೀರಾ, ಅಭಿವೃದ್ಧಿ ಮಾಡ್ತಾ ಇಲ್ಲ ಅಂತ. ಆಮೇಲೆ ಅದಕ್ಕಿಂತ ಹಿಂದೆ ಸಿದ್ದರಾಮಯ್ಯನವ್ರ ಸರ್ಕಾರ ಇದ್ದಾಗ ನೀವು ಭಾಗ್ಯಗಳ ಸರ್ದಾರರಾದ್ರಿ, ಆದ್ರೆ ಅಭಿವೃದ್ಧಿ ಮಾಡಲಿಲ್ಲ ಅಂತ. ಈಗ DK ಶಿವಕುಮಾರ್ ಮುಂದೆ ಇರುವಂತಹ ಚಾಲೆಂಜ್ ಏನು ಅಂದ್ರೆ ನೀವು ಗ್ಯಾರಂಟಿಗಳನ್ನು ಮುಂದುವರಿಸಬೇಕು ಮತ್ತು ಅಭಿವೃದ್ಧಿನೂ ಮಾಡಬೇಕು. ಸೊ ನೀವು ರಾಜ್ಯದ ಬೊಕ್ಕಸ ಸ್ಥಿತಿಗತಿ ಹೇಗಿದೆಯೋ ಏನಿದೆಯೋ ಅದನ್ನ ಜನ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಬಟ್ ಜನರಿಗೆ ಬೇಕಾಗಿರೋದು ಗ್ಯಾರಂಟಿನೂ ಮತ್ತು ಅಭಿವೃದ್ಧಿನೂ. ಅದನ್ನ ಯಾವ ರೀತಿ ಮಾಡ್ತೀರಿ ಅನ್ನೋದೇ ಒಂದು ಶ್ವೇತಪತ್ರ ಅಷ್ಟೇ. ಅದನ್ನ ಯಾವ ರೀತಿ ನೀವು ಮಾಡಿ ತೋರಿಸ್ತೀರಾ ಅನ್ನೋದೇ ನಿಮ್ಗಿರುವಂತಹ ಅತಿ ದೊಡ್ಡ ಚಾಲೆಂಜ್. ಮತ್ತು ಈಗ ಪಂಚ ಗ್ಯಾರಂಟಿ ಕೊಟ್ಬಿಟ್ಟಿದ್ದೀರಾ, ಅದು ಮುಗಿದೋಯ್ತು 2023ಕ್ಕೆ. ನೆಕ್ಸ್ಟ್ 2028ಕ್ಕೆ ಮತ್ತೇನು ಹೊಸದ್ ಕೊಡ್ತೀರಿ ಅಂತ ಕೇಳ್ತಾರೆ ಜನ. ಅಲ್ಲ ಹಳೇದ್ ಕೊಟ್ಟಿವಲ್ಲ ಅಂದ್ರೆ ಹಳೇ ಲೆಕ್ಕ, ಹೊಸ ಲೆಕ್ಕ ಹೇಳ್ರಿ ಅಂತಾರೆ. ಅದು ಚಾಲೆಂಜ್ ಇದೆ DK ಶಿವಕುಮಾರ್ ಅವ್ರಿಗೆ. ಸೊ ಈ ಚಾಲೆಂಜ್ ಅನ್ನ ಹೇಗೆ ಅವರು ನಿಭಾಯಿಸ್ತಾರೆ ಅಂತ ಕಾದು ನೋಡೋಣ. ಓಕೆನಾ? ನೆಕ್ಸ್ಟ್ ಸ್ಟೋರಿ ತುಂಬಾ ಇಂಪಾರ್ಟೆಂಟ್ ಸ್ಟೋರಿ.